ಅಜಯ್ ಕಾರು ಪದ್ಮಗೋಪಾಲ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರ ಮಾತೃಶ್ರೀಯವರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಪದ್ಮನಗರದಲ್ಲಿ ಜ್ಞಾನಸುಧಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಲೋಕಾರ್ಪಣೆ ಕಾರ್ಯಕ್ರಮ ಏಪ್ರಿಲ್ 14ರಂದು ನಡೆಯಿತು. ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಪದವಿ ಪೂರ್ವ ಕಾಲೇಜು ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ದೇಶದ ಸಂಸ್ಕೃತಿ, ದೇಶಭಕ್ತಿಯ ಅರಿವು ಮೂಡಿಸಬೇಕು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಿಇಟಿ ಮಾದರಿ ಪ್ರಾರಂಭವಾದ ಬಳಿಕ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉನ್ನತ ಹಂತಕ್ಕೆ ಏರುವಂತಾಗಿರುವುದು ಸಂತಸ ತಂದಿದೆ. ಅಕ್ಷರ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ಸಮಾಜಕ್ಕೆ ಮಾದರಿ ಎಂದರು. ಕಾಲೇಜಿನ ಶಾರದಾ ಮಾತೆ ಹಾಗೂ ರಾಮಲಲ್ಲಾ ಮೂರ್ತಿ ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿ ಶಾಸಕ ಸುನೀಲ್ ಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ನಂಬರ್ 1 ಶಿಕ್ಷಣ ಸಂಸ್ಥೆ ಜ್ಞಾನಸುಧಾ. ಕಾಲೇಜು ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ರಾಷ್ಟ್ರಪ್ರೇಮ ಮೂಡಿಸ್ತಾ ಇರೋದು ಹೆಮ್ಮೆಯ ವಿಷಯ ಎಂದರು. ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿಭಾಗವನ್ನ ಆಳ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದ ಜೊತೆಗೆ ಶಿಕ್ಷಕ ವ್ಯಕ್ತಿಯೊಂದಿಗೆ ಶಿಕ್ಷಣ ಸಂಸ್ಥೆ ಕಟ್ಟುವಂತದ್ದು ಆದರ್ಶ ಕೆಲಸ ಎಂದರು. ನಿಟ್ಟೆ ಕುಲಪತಿ ಡಾಕ್ಟರ್ ವಿಶಾಲ್ ಹೆಗ್ಡೆ ಹಾಗೂ ಉದ್ಯಮಿ ಶಿವರಾಮ್ ಜೆ ಶೆಟ್ಟಿ ಸಂಸ್ಥೆಯ ಪ್ರಯೋಗಶಾಲೆಯನ್ನ ಉದ್ಘಾಟಿಸಿದರು. ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ದೇವಸ್ಥಾನದ ಆಡಳಿತ ಸಂಸ್ಥೆಗೆ ಗೌರವಾಧ್ಯಕ್ಷ ಶಿವರಾಮ್ ಜೆ ಶೆಟ್ಟಿ, ಪ್ರಕಾಶಿನಿ ಗೋಪಾಲ್ ಭಂಡಾರಿ, ಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷ ಎಂ ಮಂಜುನಾಥ್ ಪೂಜಾರಿ, ಉದ್ಯಮಿ ಸಂಜಯ್ ಕುಮಾರ್ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು. ಸಂಕಲ್ಪ ಕಾರ್ಯರೂಪಕ್ಕೆ ಬರುವ ಸವಿಹೊತ್ತಿನಲ್ಲಿ ಬೆಳಗುತ್ತಿರುವ ದೀಪದಲ್ಲಿ ಭಗವಂತನ ರೂಪವನ್ನು ಕಾಣುತ್ತಾ ವಿದ್ಯಾಸುಧೆ ನಿರ್ವಿಘ್ನವಾಗಿ ನಿರಂತರವಾಗಿ ಪ್ರವಹಿಸಲಿ. ಗಗನದೆತ್ತರ ಈ ಸಂಸ್ಥೆ ವಿದ್ಯಾರ್ಥಿಗಳ ಕೀರ್ತಿ ಪತಾಕೆ ಏರಲಿ, ಹಾರಾಡಲಿ ಎನ್ನುವಂತಹ ಸಂಪ್ರಾರ್ಥನೆಯು ನಮ್ಮದು. ಆವರಣದಲ್ಲಿರುವ ಶ್ರೀ ಮಹಾಗಣಪತಿ ದೇವರು ಈ ಸಂಸ್ಥೆಗಳು ಎತ್ತರಕ್ಕೆ ಏರುವಲ್ಲಿ ಅನುಗ್ರಹಿಸಲಿ ಎನ್ನುವ ಸಂಪ್ರಾರ್ಥನೆಯೊಂದಿಗೆ ದೀಪ ಜ್ಯೋತಿ ಅಮೃತ ತುಲ್ಯವಾದ ಮಾತು ನಮಗೆ ಬೇಕು. ನೀವು ಒಬ್ಬ ಕವಿ ಹೃದಯದ ರಾಜಕಾರಣಿ. ವಾಜಪೇಯಿ ಅವರು ಕೂಡ ಕವಿ ಹೃದಯದ ರಾಜಕಾರಣಿ. ತಾವು ಕೂಡ ಒಬ್ಬ ಕವಿ ಹೃದಯದ ಒಂದಷ್ಟು ಕೃತಿಗಳನ್ನು ತಯಾರಿಸುವಂತಹ ಸಾಧನೆಯನ್ನು ಮಾಡಿರುತ್ತಾರೆ. ಅಶ್ವಿನ್ ಬಿ ಶೆಟ್ಟಿ ಸನ್ಮಾನದ ಆಸನದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕೇಂದ್ರ ಸಚಿವರಾಗಿ, ಲೇಖಕರಾಗಿ ಅಪಾರ ಕೊಡುಗೆಯನ್ನು ನೀಡಿರುವವರಿವರು. ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾಗ ಅಜಕಾರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ವಿಶೇಷವಾಗಿ ಕಣ್ಣಿನ ಆಸ್ಪತ್ರೆಗೆ 20 ಲಕ್ಷ ರೂಪಾಯಿ ನಗದನ್ನ ನೀಡಿರುತ್ತದೆ. ಜಗದ ಸೊಗವನ್ನು ಕಾಣುವುದಕ್ಕಿರುವುದು ಕಣ್ಣು, ಆದರೆ ತನ್ನಮ್ಮ ಒಂಟಿ ಕಣ್ಣಿನಲ್ಲಿಯೇ ಬದುಕನ್ನು ಪರವಾಗಿ ಈ ಪ್ರೀತಿ ಪೂರ್ವಕ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ಥಳ ಸಾನ್ನಿಧ್ಯದ ಶ್ರೀ ಮಹಾಗಣಪತಿ ದೇವರು ತಮಗೆ ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು, ಸಕಲೈಶ್ವರ್ಯವನ್ನು ಕರುಣಿಸಲಿ ಎನ್ನುವಂತಹ ಸಂಪ್ರಾರ್ಥನೆಯು ನಮ್ಮದು. ಒಂದು ವೆಹಿಕಲ್, ಒಂದು ಮಾರುತಿ 800 ಒಂದು ಕಾರನ್ನು ಅವರಿಗಾಗಿಯೇ ನಾನು ಕೊಟ್ಟಿದ್ದೆ. ನೀವೇ ಬನ್ನಿ, ಅದನ್ನು ಬಿಟ್ಟುಕೊಟ್ಟು ನೀವೇ ಬನ್ನಿ, ನಿಮಗೆ ಆ ಕಾರ್ ಒಟ್ಟಿಗೆ ಕೊಟ್ಟಿದ್ದೆ. ನಾನು ಯಾಕೆ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಅವರ ಮೇಲೆ ಇರುವಂಥ ನನ್ನೊಂದು ಅಪಾರವಾದಂಥ ಗೌರವ. ನನಗೊಮ್ಮೆ ಎಷ್ಟೋ ಬಾರಿ ಹೋಗಿ ಅವರ ಕ್ಲಾಸ್ನಲ್ಲಿ ನಾನು ಕೂತ್ಕೊಳ್ತಿದ್ದೆ. ನನ್ನಂಥ ಮೆಥಮ್ಯಾಟಿಕ್ಸ್ನ ದಡ್ಡನಿಗೆ ಅರ್ಥ ಆಗಲಿಕ್ಕೇ ಆಗಲಿಲ್ಲ. ಇವರ ಇಡೀ ಕೇಳುವುದೇ ಅದು ಕಲಾತ್ಮಕವಂಥ ಒಂದು ಪಾಠ. ಕಡೆಗೆ ಅವತ್ತು ಹೇಳಿದೆ, ನನಗೊಮ್ಮೆ ನಿಮ್ಮೊಟ್ಟಿಗೆ ಕೂತ್ಕೊಂಡು ಒಂದು 3 ಗಂಟೆ ಮೆಥಮ್ಯಾಟಿಕ್ಸ್ನ ಫೌಂಡೇಶನ್ ಕಲಿಬೇಕು, ಒಮ್ಮೆ ನಾವು ಶೋಭಾವನಕ್ಕೆ ಹೋಗುವ ಅಂತೇಳಿ ಕೂತ್ಕೊಂಡು ಬಾಗಿಲಾಕಿ ಇವರ ಒಟ್ಟಿಗೆ ಕೂತ್ಕೊಂಡೆ. ಎಲ್ಲಿಂದ ನಾನು ಪ್ರಾರಂಭ ಮಾಡಬೇಕು, ಅಲ್ಜಿಬ್ರನ್ನ ಮಾಡಬೇಕಾ, ಟ್ರಿಗ್ನೋಮೆಟ್ರಿಯಿಂದ ಸ್ಟಾರ್ಟ್ ಮಾಡಬೇಕಾ ಅಂತ ಕೇಳಿದೆ. ಅದೆಲ್ಲ ನನ್ನ ತಲೆಗೆ ಹೋಗೋದಿಲ್ಲ. a+b² = a² + 2ab + b² ಹೇಗೆ ಆಗ್ತದೆ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ಅವರು 3 ಗಂಟೆ ಪಾಠ ಮಾಡಿದರೂ ಕೂಡ ನನ್ನ ಕಿವಿಯೊಳಗೆ ಏನೂ ಹೋಗಲಿಲ್ಲ. ನನಗೇನೂ ನನ್ನ ದಡ್ಡನಿಗೆ ಮಾಡಲಿಕ್ಕೆ ಆಗಲಿಲ್ಲ. ಕಡೆಗೆ ಅವರು ಹೇಳಿದರು, ನಿಮಗೆ ನಿದ್ದೆ ಬರ್ತಾ ಇದೆ, ನಿಮಗೆ ಆಯಾಸಾಗಿದೆ, ನಾವು ಇವತ್ತಿನ ಪಾಠ ಮುಗಿಸುವ ಅಂತ ಹೇಳಿದರು. ಹಾಗೆ ಅವರ ಶಿಷ್ಯರ ಒಂದು ರೀತಿ. ಆದರೆ ಅವರ ಮೆಥಮ್ಯಾಟಿಕ್ಸ್ನ ವಿಷಯದಲ್ಲಿ ನನಗೆ ಚೆನ್ನಾಗಿ ಗೊತ್ತಿದೆ. ಅವರು
ಅದ್ಭುತವಾದಂಥ ಒಂದು ಶಿಕ್ಷಕ ಅಂತೆ. ನಮ್ಮದೆಲ್ಲ ಯಾವುದೇ ಸ್ಪರ್ಧೆ ಎಂಬುದು ನಮಗಿಲ್ಲ, ಖಂಡಿತ ಇಲ್ಲ. ನನಗಂತೂ 100%. ನನ್ನ ಎಷ್ಟೋ ಶಿಕ್ಷಕರು ಹೋಗಿ ಎಷ್ಟೇ ಬೇಕಾದರೂ ಎಲ್ಲಿ ಮಾಡಲಿ, ಏನು ಮಾಡಲಿ, ಅವರು ಎಷ್ಟು ವಿದ್ಯಾಸಂಸ್ಥೆಯನ್ನು ಕಟ್ಟಲಿ, ನನಗಂತೂ ನಾನು ಮತ್ಸರ ಮಾಡುವ ವ್ಯಕ್ತಿಯೇ ಅಲ್ಲ. ಯಾಕಂತೇಳಿದ್ರೆ ನಾನು ಜೈನ ಕಾಶಿಯಲ್ಲಿರುವ, ಜೈನ ಕಾಶಿಯಲ್ಲಿ ಜೈನರಲ್ಲಿ ಒಂದು ಬಹಳ ದೊಡ್ಡ ಸಿದ್ಧಾಂತ ಇದೆ, ಮತ್ಸರ ಮಾಡೋದು ಬೇಡ, ಅವರಿಗೆ ಹಿಂಸೆ ಮಾಡೋದು ಬೇಡ, ಅದನ್ನು ಆಲೋಚನೆ ಮಾಡಿದರೂ ಕೂಡ ಅದು ಪಾಪ ಅಂತೇಳಿ ಉಂಟು. ಆದ್ದರಿಂದ ನಾವು ಎಂದೂ ಇನ್ನೊಬ್ಬರ ಬಗ್ಗೆ ನಾವು ಆಲೋಚನೆ ಮಾಡೋಲ್ಲ. ಅದರಲ್ಲೂ ನನಗೆ ಸುಧಾಕರ್ ಶೆಟ್ಟಿ ಅಂತ ಹೇಳಿದ್ರೆ ಅದು ನನ್ನವರ ಅನ್ಯೋನ್ಯವರ ಸಂಬಂಧ, ಅದು ನಮಗೆ ಗೊತ್ತದು ಏನು ಸಂಬಂಧ, ಅದು ಎಷ್ಟು ಪ್ರೀತಿ ನಮ್ಮಲ್ಲಿ ಇಬ್ಬರಲ್ಲೂ ಇದೆ, ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ. ಬಯೋಡಾಟಾ ನೋಡಿದ್ದೀರಿ. ಇದು ವೀರಪ್ಪ ಮೊಯ್ಲಿಯವರಿಗೆ ಏನು ಬೇಕಾಗಿಲ್ಲ. ಯಾರಿಗೆ ಬೇಕು ಅಂದರೆ ನಮ್ಮಲ್ಲಿ ಕಲಿಯುವಂಥ ಮಕ್ಕಳಿಗೆ ಬೇಕು. ಒಂದು ದಿನ ನಾನು ಆ ವ್ಯಕ್ತಿತ್ವವನ್ನು ನೋಡಿ ಆ ಎತ್ತರಕ್ಕೆ ನಾನು ಏರಬಲ್ಲೆನೆ ಅನ್ನೋದನ್ನು ಅವರು ಆಲೋಚನೆ ಮಾಡುವಂಥ ಸಂದರ್ಭ. ಈ ಏಜಿನಲ್ಲಿ ಅವರಿಗೆ ನಮ್ಮ ಹೊಗಳಿಕೆಯನ್ನು ಅಗತ್ಯ ಇಲ್ಲ. ಅವರು ಆ ಎತ್ತರಕ್ಕೆ ಹೋಗಿ ಆಗಿದೆ. ಯಾಕೆ ಬಂದಿದ್ದಾರೆ ಅಂತ ಹೇಳಿದರೆ, ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಶಿಕ್ಷಣವನ್ನು ಪ್ರೀತಿಸ್ತಾರೆ. ಅವರು ಮಾಡಿದಂಥ ಸಾಧನೆಗಳು ಒಂದೆರಡಲ್ಲ. ನಾವೆಲ್ಲ ಜಸ್ಟಿಸ್ ಕೆ ಎಸ್ ಹೆಗ್ಡೆ ಅವರ ಸಿದ್ಧಾಂತದಲ್ಲಿ ಬೆಳೆದವರು, ಹಿಂದುತ್ವ, RSS ಬೆಳೆದವರು. ಆದರೆ ವೀರಪ್ಪ ಮೊಯ್ಲಿ ಅವರು ಕಾಂಗ್ರೆಸ್ಸನ್ನು ತಾಯಿ ಅಂತ ಸ್ವೀಕಾರ ಮಾಡಿದವರು. ನಾವೆಲ್ಲ ಗಮನಿಸಬೇಕು. ಏನನ್ನು ಗಮನಿಸಬೇಕು ಅಂತ ಹೇಳಿದರೆ, ವೀರಪ್ಪ ಮೊಯ್ಲಿ ಅವರ ಯಾವಾಗಲೂ ಒತ್ತಾಯ ಇತ್ತು ವಿನಯ್ ಹೆಗ್ಡೆ ಅವರಿಗೆ ಸಂಸ್ಥೆ ಮಾಡಿ ಅಂತೇಳಿ. ವಿನಯ್ ಹೆಗ್ಡೆ ಯಾವತ್ತೂ ವೀರಪ್ಪ ಮೊಯ್ಲಿ ಅವರನ್ನು ಭಾಳ ಎತ್ತರದಲ್ಲಿ ಗುರುತಿಸ್ತಿದ್ರು. ವೀರಪ್ಪ ಮೊಯ್ಲಿ ಅವರೇನು ಸಾಮಾನ್ಯ ಅಲ್ಲ. NR ಶೆಟ್ಟಿ ನನ್ನ ಬದುಕಿಗೂ ಒಂದು ಬಾಳು ಕೊಟ್ಟವರು. ಡಾಕ್ಟರ್ NR ಶೆಟ್ಟಿ ಅವರು KREC ಸುರತ್ಕಲ್ನ ಪ್ರಿನ್ಸಿಪಲ್ ಆಗಿದ್ದರು. ಅದೊಂದು ವಿಸ್ಮಯ. ಇಂಥ ಒಂದು ದೊಡ್ಡ ವಿಸ್ಮಯದ ಈ ಸಂಸ್ಥೆಗಳನ್ನು ಕಟ್ಟಿದಂಥವರು ನಮ್ಮ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರು. ಇಂಥ ವಿಸ್ಮಯದ ಸಂಸ್ಥೆಯನ್ನು ಕಟ್ಟಿದವರು ಡಾಕ್ಟರ್ ಮೋಹನಾಳು ಅವರು. ಇಂಥ ಒಂದು ವಿಸ್ಮಯವನ್ನೇ ನಿರ್ಮಾಣ ಮಾಡಿದಂಥವರು ನಿಟ್ಟೆ ಎಜುಕೇಷನ್ ಟ್ರಸ್ಟ್ನವರು ಮತ್ತು ಅದರ ಒಂದು ಉತ್ತರದಾಯಿತ್ವವನ್ನು ವಹಿಸಿದಂಥ ಅವರು ನಮ್ಮ ವಿಶಾಲ್ ಹೆಗ್ಡೆಯವರು. ಇಂಥವರ ಮಧ್ಯೆ ನನಗೆ ಮಾತಾಡಲಿಕ್ಕೆ ಭಾಳ ಸಂತೋಷ ಆಗ್ತದೆ. ನಮ್ಮ ಸುನಿಲ್ ಕುಮಾರ್ ಅವರು ಕೂಡ ಇವತ್ತು ಒಳ್ಳೆಯ ಹೆಸರು ಮಾಡಿದ್ದಾರೆ. ಇದಕ್ಕೆಲ್ಲ ಒಂದು ರೀತಿಯ ಒಂದು ದರ್ಶನ ಬೇಕು, ವಿಷನ್ ಬೇಕು. ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ದೊಡ್ಡ ದೂರದರ್ಶಿತ್ವದ ಒಂದು ಆದರ್ಶ ಬದುಕು ಬೇಕು. ನನ್ನ ಕನಸು ಕೂಡ ಇದು. ಯಾಕೆಂದರೆ ನಾನು ಕೂಡ ಈ ಕಾರ್ಕಳ ಕ್ಷೇತ್ರದಿಂದ ಹೋಗಿ ಅನೇಕ ಇಲಾಖೆಯನ್ನು ಕರ್ನಾಟಕದಲ್ಲಿ ಅನೇಕ 7 ಇಲಾಖೆಗಳನ್ನು ಈ ದೇಶದಲ್ಲಿ ನಿರ್ವಹಿಸತಕ್ಕಂಥ ಸಂದರ್ಭದಲ್ಲಿ ಕೂಡ ಈ ಕನಸು ಕಂಡಿದ್ದೇನೆ ನಾನು. ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಹೇಳಿದ ಹಾಗೆ ಬಹಳ ಹೃದಯ ತುಂಬಿ ಬಂತು. ಯಾಕೆಂದರೆ ಈ ಸ್ಥಳದಲ್ಲಿ ನಾನು ಮೊದಲೊಂದು ದೇವಿ ಮಹಾತ್ಮೆ ಆಟ ಮಾಡಿಸಿದ್ದೆ. ಅದೇ ಸಮಯದಲ್ಲಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಫಸ್ಟ್ ಇಲೆಕ್ಷನ್ಗೆ ನಿಂತಂಥ ಸಮಯ. ಅವರು ಬಂದು ಇಲ್ಲಿ ಆ ಆಟದ ಮಧ್ಯದಲ್ಲಿ, ಅಂದರೆ ಆಟ ಮಾಡುವಾಗ ಕಠಿಣ ಆಟದಲ್ಲಿ ಅವರ ಅವ್ರು ಕೊಡ್ತಿರ್ಲಿಲ್ಲ ಮಾತಾಡಲಿಕ್ಕೆ. ನಾನು ಹೇಳಿದೆ ಅವರಿಗೆ ಕೊಡಲೇಬೇಕು. ಮತ್ತು ನಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ ಅಪ್ಪ ಹೇಳಿದರು, ನೀನೊಂದು ಅರೇಂಜ್ಮೆಂಟ್ ಮಾಡಿ ಕೊಡಬೇಕು. ಅಡ್ವೊಕೇಟ್ ಅವರ ತಂದೆ ಅವರು ಬಂದಿದ್ದರು ಫಸ್ಟ್. ಈ ಜಾಗದ ಪುಣ್ಯದ ಫಲ ಹೇಗೆ ಹೆಚ್ಚಾಗಿದೆ ಅಂತ ನಾನು ಹೇಳುವ ಒಂದು ಉದಾಹರಣೆ. ಅದಾದ ಮೇಲೆ ಸರ್ ಈ ಜಾಗದಲ್ಲಿ ನಾಗಮಂಡಲ ಆಯಿತು 2003ಯಲ್ಲಿ. ನಾಗಮಂಡಲ ಆದ ಮೇಲೆ ಈ ಜಾಗದಲ್ಲಿ ನನ್ನ ತಮ್ಮ ಮಾವನವರ ಮಕ್ಕಳೆಲ್ಲ ಇದ್ದರು. ಅವರಿಗೆಲ್ಲ ನಮಗೆಲ್ಲ ಜಾಗ ಎಲ್ಲ ಡಿವೈಡ್ ಮಾಡಿ ಕೊಡಿ, ನಾವು ನಮಗೆ ಕೂಡ ಸ್ವಲ್ಪ ಮನೆ ಕಟ್ಟಲಿಕ್ಕೆ ಉಂಟು ಅಂತ ಹೇಳಿದೆ. ನಾನು ಹೇಳಿದೆ ಯಾವ ನಿಟ್ಟೆ ವಿದ್ಯಾಸಂಸ್ಥೆಯ ಕ್ಯಾಂಪಸ್ಸಿಗೆ ಬಂದದ್ದೇ ನನಗೆ ಒಂದು ಫೀಲಿಂಗ್ ಆಯಿತು. ಯಾಕೆಂದರೆ ಇಲ್ಲಿ ಗಣಪತಿ ದೇವರ ಒಂದು ಒಳ್ಳೆಯ ಕ್ಷೇತ್ರ ನೀವು ಕಟ್ಟಿದ್ದೀರಿ. ಅದೇ ರೀತಿ ಭವ್ಯವಾದ ಈ ಕಟ್ಟಡವನ್ನು ನೀವು ನಿರ್ಮಿಸಿ ಮಕ್ಕಳಿಗೆ
38 ಅಧಿಕಾರಿನ ಮಕ್ಕಳಿಗೆ ನೀವು ಫ್ರೀ ಆಗಿ ವಿದೌಟ್ ಫೀಸ್ ಮಾಡಿದ ಒಂದು ಈ ಕೆಲಸ ಅದೊಂದು ಅತ್ಯುತ್ತಮ ಕೆಲಸ ಎಂದು ನಾನು ಖಂಡಿತವಾಗಿ ಭಾವಿಸ್ತೇನೆ. ಸುಧಾಕರ್ ಶೆಟ್ಟಿ ಹೇಳಿದರು, ಅವರದ್ದು 17 ವರ್ಷದ್ದು ನಿತ್ಯ ವಿದ್ಯಾಸಂಸ್ಥೆ ಜೊತೆ ಒಡನಾಡ. ನನ್ನ ಆಫೀಸ್ನಲ್ಲಿ 47 ವರ್ಷ ಹಿಂದಿನ ಒಂದು ಚಿತ್ರ ಇದೆ. ನಿತ್ಯ ವಿದ್ಯಾಸಂಸ್ಥೆಯ ಫಸ್ಟ್ ಸ್ಕೂಲಿಂದು ಇನಾಗ್ರೇಷನ್. ಅದರಲ್ಲಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರಿದ್ದಾರೆ. ನಾವು ಯಾರೂ ಇರಲಿಲ್ಲ, ಆದರೆ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರಿದ್ದಾರೆ. ಇವತ್ತು ಕೂಡ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು ಈ ಕ್ಯಾಂಪಸ್ ಅನ್ನು ಉದ್ಘಾಟಿಸಿದ್ದಾರೆ. ಇದು ಕೂಡ ಬಹಳ ಎತ್ತರಕ್ಕೆ ಏರ್ತದೆ ಎಂದು ನಾನು ಖಂಡಿತವಾಗಿ ಭಾವಿಸ್ತೇನೆ. ಗಣಿತ ನಗರ ಇವತ್ತು ರಾಜ್ಯವ್ಯಾಪಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಒಂದು ವಿದ್ಯಾಸಂಸ್ಥೆ. ಇದು ಕೂಡ ಅಷ್ಟೇ, ಕಾರ್ಕಳದಿಂದ ಹೆಬ್ರಿಗೆ ಹೋಗುವಂತ ಈ ಪ್ರದೇಶದಲ್ಲಿ ಇವತ್ತು ಪದ್ಮನಗರವಾಗಿ ಇದು ಪರಿವರ್ತನೆ ಆಗಿದೆ ಅಂತಂದ್ರೆ ಬಹುಶಃ ಸುಧಾಕರ್ ಶೆಟ್ಟರ ಒಳ್ಳೆಯ ಮನಸ್ಸು ಮತ್ತು ಅವರ ಭಾವನೆಗಳು, ರಾಷ್ಟ್ರೀಯತೆಯ ಬಗ್ಗೆ ಇರುವಂಥ ಅವರ ಪರಿಕಲ್ಪನೆ, ಶಿಕ್ಷಣದ ಬಗ್ಗೆ ಇರುವಂಥ ಅವರಿಗಿರುವಂಥ ಕಾಳಜಿ, ಇವೆಲ್ಲವೂ ಕೂಡ ಕೂಡಿಕೊಂಡು ಬಂದಿದ್ದರಿಂದ ಇಷ್ಟು ಸುಂದರವಾದಂಥ ವಿದ್ಯಾಸಂಸ್ಥೆ ಇವತ್ತು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಿದೆ. ಕಾರ್ಕಳದ ಬೆಳವಣಿಗೆಯಲ್ಲಿ ಪದ್ಮನಗರ ಮತ್ತು ಗಣಿತ ನಗರ ಬಹಳ ದೊಡ್ಡ ಕೊಡುಗೆಯನ್ನ ನಮ್ಮ ಮುಂದಿನ ಹಲವು ವರ್ಷಗಳ ಕಾಲ ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ. ಇದನ್ನು ನಿರ್ಮಾಣ ಮಾಡಿಕೊಟ್ಟಂತ ಸುಧಾಕರ್ ಶೆಟ್ಟರನ್ನ ನಾನು ಶಾಸಕರ ನೆಲೆಯಲ್ಲಿ ಸಹೋದರನಾಗಿ ಅವರಿಗೆ ಅಭಿನಂದನೆಗಳನ್ನು ಮತ್ತೆ ಮತ್ತೆ ಸಲ್ಲಿಸ್ತೇನೆ. ಇಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನ ಆರಂಭ ಮಾಡುವಂಥದ್ದು ಒಂದು ಸುಲಭದ ಸಂಗತಿ ಅಲ್ಲ. 14 ವರ್ಷಗಳ ಹಿಂದೆ ಆರಂಭವಾದಂಥ ಗಣಿತ ನಗರ ಇವತ್ತು ಎಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಅಂತ ಇಲ್ಲಿ ಕೂತಿರೋಂಥವರಿಗೆ ಜ್ಞಾನಸುಧಾದ ಪ್ರಭಾವ ಎಷ್ಟಿದೆ ಅನ್ನೋದಕ್ಕೆ ನಮ್ಮೂರಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ನಾನು ರಾಜ್ಯಾದ್ಯಂತ ಓಡಾಟ ಮಾಡುವಂಥವನು. ನನಗೆ ಎಷ್ಟು ಒತ್ತಡ ಇದೆ ಅಂತ ಕೇಳಿದರೆ, ಜ್ಞಾನಸುಧದಲ್ಲಿ ಸೀಟ್ ಕೊಡಿಸ್ಬೇಕು ಅಂತೇಳಿ ರಾಜ್ಯದ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು, ಎಲ್ಲ ಜಿಲ್ಲೆಯ ರಾಜಕಾರಣಿಗಳು ನನಗೆ ಪ್ರತಿನಿತ್ಯ ಮಾತಾಡ್ತಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ 2 ಬಾರಿ ವೈಸ್ ಚಾನ್ಸಲರ್ ಆಗಿ ಮಾಡಿದ್ದಿದ್ರೆ ಅದು ನಮ್ಮ ವೀರಪ್ಪ ಮೊಯ್ಲಿ ಅವರು. ಒಳ್ಳೆಯದು ಮಾಡಲಿಕ್ಕೆ ಸಿದ್ಧಾಂತ ಯಾವುದು ಅಡ್ಡ ಬರೋದಿಲ್ಲ ಅನ್ನೋದನ್ನು ನಾವು ಬಹಳ ಪ್ರಬುದ್ಧ ರಾಜಕಾರಣಿಗಳಿಂದ ಕಲ್ತುಕೊಳ್ಬೇಕು ಅನ್ನೋದು ನನ್ನ ಆಶಯ. ಅದರಿಂದ ಇಂಥ ಬಹಳ ದೊಡ್ಡ ವ್ಯಕ್ತಿತ್ವ, 1 2 ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇವತ್ತು ನಾವು CSR ಅಂತ ಹೇಳ್ತೇವೆ, ಯಾರು ಮಾಡಿದ್ದು ಅಂತ ಹೇಳಿದ್ರೆ ವೀರಪ್ಪ ಮೊಯ್ಲಿ ಅವರು. ಇವತ್ತು CET ಮೂಲಕ ನಾವಿರ್ಬೋದು, ಡಾಕ್ಟರ್ ವಿಶಾಲ ಹೆಗ್ಡೆ ಅವರಿರ್ಬೋದು, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾವು ಇಂಥ ಒಂದು ವ್ಯವಸ್ಥೆಯಲ್ಲಿ ತೀರಾ ಬಡವ ರಾಜ್ಯದ ಶಿಕ್ಷಣ ಸಂಸ್ಥೆನಲ್ಲಿ ಇವತ್ತು PUCನಲ್ಲಿ SLCಯ ಫಲಿತಾಂಶಗಳಲ್ಲಿ ರಾಜ್ಯದ ನಂಬರ್ 1 ವಿದ್ಯಾಸಂಸ್ಥೆಗಳ ಪೈಕಿ ಯಾವುದಾದ್ರನ್ನು ಗುರುತಿಸಬಹುದಾದ್ರೆ ಅದು ಕಾರ್ಕಳದ ಜ್ಞಾನಸುಧಾ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಸಂತೋಷ ಇದೆ. ಅದಕ್ಕೊಂದು ದೊಡ್ಡ ಪರಿಶ್ರಮವನ್ನು ಹಾಕಿದ್ದಾರೆ. ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ ನಮಗೆ ಅದಕ್ಕಿಂತ ಸಂತೋಷ ಬೇರೆ ಏನಿಲ್ಲ. ನಾವು ಸ್ವರ್ಣ ಕಾರ್ಕಳದ ಪರಿಕಲ್ಪನೆ ಇಟ್ಟುಕೊಂಡು ಕಳೆದ ಹಲವು ವರ್ಷಗಳಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥವ್ರು. ನಿತ್ಯ ವಿದ್ಯಾಸಂಸ್ಥೆ ಇರ್ಬೋದು, ಜ್ಞಾನಸುಧಾ ಇರ್ಬೋದು, ಕ್ರಿಯೇಟಿವ್ ವಿದ್ಯಾಸಂಸ್ಥೆ ಇರ್ಬೋದು, ಹೆಬ್ರಿಯಲ್ಲಿರುವಂಥ SRS ಇರ್ಬೋದು, ಅಮೃತ ಭಾರತಿ ಇರ್ಬೋದು, ಕಳೆದ ವರ್ಷ ಸಾಣೂರಿನಲ್ಲಿ ಆರಂಭವಾದಂಥ ರಾಜೇಶ್ವರಿ ವಿದ್ಯಾ ಸಂಸ್ಥೆ ಇರ್ಬೋದು, ಇವೆಲ್ಲವೂ ಕೂಡ ಒಂದು ಖಾಸಗಿ ನೆಲೆಯಲ್ಲಿ ಕಾರ್ಕಳದ ಬೆಳವಣಿಗೆಗೆ ಪರೋಕ್ಷವಾದಂಥ ಸಾಕಾರವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಬಂದಿದ್ದಾವೆ.